ಧರ್ಮ ಅಂತಕ್ಕಂಥ ಪದವನ್ನು ಯಾರು ಅರ್ಥ ಮಾಡ್ಕೊಂಡಿರಲ್ಲ ಆವಾಗ ಮಾತ್ರ ಈ ಧರ್ಮ ದ್ವೇಷವು ಎಲ್ಲವೂ ಒಟ್ಟಿಗೆ ಕಾಣುತ್ತೆ. ಧರ್ಮವನ್ನು ನೀವು ಆ್ಯಕ್ಚುಲಾಗಿ ನೀವು ಅದನ್ನು ನಮ್ಮ ಪರಿಭಾಷೆಯಲ್ಲಿ ತರಬೇಕು ಅಂತ ಹೇಳಿದ್ರೆ, ಧರ್ಮ ಅಂತಕ್ಕಂಥದ್ದು ಧಾರಣಾತಿ ಧರ್ಮ ಅಂತ ಹೇಳ್ತಾರೆ. ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು, ಎಲ್ಲವನ್ನು ಧರಿಸಿರ್ತಕ್ಕಂಥದ್ದು ಧರ್ಮ. ಜೊತೆಗೆ ಇನ್ನೊಂದು ವ್ಯಾಖ್ಯಾನ ಅಂತ ಹೇಳಿದ್ರೆ, ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರ್ತಕ್ಕಂಥದ್ದು ಧರ್ಮ. ಜಗತ್ತಿನಲ್ಲಿ ಇವತ್ತು ಕೇವಲ ಹಿಂದೂ ಧರ್ಮ ಮಾತ್ರ ಧರ್ಮ ಬಿಟ್ಟರೆ ಮಿಕ್ಕೆಲ್ಲವೂ ಮತಗಳು, ಪಂಥಗಳು ಅಥವಾ ಸಂಪ್ರದಾಯಗಳು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ, ಧರ್ಮ ಯಾವತ್ತೂ ಸೈಂಟಿಫಿಕಾಗಿ ಬೇಸಾಗಿರಬೇಕು. ಭಾರತದ ಯಾವುದೇ ವೇದ ತಗೊಳ್ಳಿ, ಉಪನಿಷತ್ ತಗೊಳ್ಳಿ, ಗೀತೆ ತಗೊಳ್ಳಿ, ಕಂಪ್ಲೀಟ್ ಸೈನ್ಸ್ ಮೇಲೆ ನಿಂತಿರ್ತಕ್ಕಂಥದ್ದು. ಒಂದು ಸಣ್ಣ ಉದಾಹರಣೆ, ನಾನು 2 ನಿಮಿಷ ವಿಷಯ ತೊಗೊತೀನಿ. ಯಾಕೆಂತ ಹೇಳಿದ್ರೆ ಧರ್ಮ ಅರ್ಥ ಆಗ್ಬೇಕಂತ ಹೇಳಿದ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಸ್ಮಿತಾ, ವಾರಗಳಿದ್ದಾವೆ. ಮಂಡೇ ಆದಮೇಲೆ ಟ್ಯೂಸ್ಡೇ ಬರುತ್ತೆ, ಟ್ಯೂಸ್ಡೇ ಆದಮೇಲೆ ವೆನ್ಸ್ಡೇ ಬರುತ್ತೆ. ಇದನ್ನು ಭಾರತೀಯರಿಂದ ವೆಸ್ಟರ್ನ್ ಕಲ್ಚರ್ ತೊಗೊಂಡಿದ್ದು. ನಮ್ಮಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ. ಭಾನುವಾರ ಆದಮೇಲೆ ಸೋಮವಾರ ಯಾಕೆ ಬರಬೇಕು? 7 ಗ್ರಹಗಳ ಪದ್ಧತಿ ನಮ್ಮಲ್ಲಿತ್ತು. ಮೊದಲನೇ ಗ್ರಹ ಸೂರ್ಯ. ಮೊದಲು ಇಲ್ಲ ಅಂತ ಹೇಳಿದ್ರೆ ವೆಸ್ಟರ್ನವರು, ಮತ್ತು ಅವ್ರು ಯಾಕೆ 7 ದಿವಸಗಳನ್ನಿಟ್ಟು ಅವರೂ ಅದನ್ನೇ ಮಾಡಿಕೊಂಡ್ರು.